ನಾಯಕ ಆಗಿರ್ತಕ್ಕಂಥವನು ಇದುವರೆಗೂ ಕೂಡ ಯಾವುದೇ ಒಬ್ಬ ಅಧಿಕಾರಿ ಬಗ್ಗೆ ಆಗಲಿ ಅಥವಾ ವಿರೋಧ ಪಕ್ಷದ ನಾಯಕರ ಬಗ್ಗೆ ಆಗಲಿ ಇಷ್ಟೊಂದು ಅಗ್ರವಾಗಿ ಮಾತಾಡಿರ್ತಕ್ಕಂಥ ಉದಾಹರಣೆ ಇರಲಿಲ್ಲ. ಯಾಕೆಂದರೆ ಇವತ್ತು ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಪಕ್ಷಾತೀತವಾಗಿ ಇಡೀ ಕ್ಷೇತ್ರದಲ್ಲಿ ಅವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಇಡೀ ಒಂದು ರಸ್ತೆಗಳ ವಿಚಾರವಾಗಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗಾಗಿ ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದೊಂದು ಕಡೆ ಆದರೆ ಇಲ್ಲಿ ಒಬ್ಬ ಒಂದು ಪಕ್ಷದ ಪ್ರತಿನಿಧಿಯಾಗಿ, ಯಾಕೆಂದರೆ ಇವಾಗ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಫಾರಂ ತಗೊಂಡು ಸೋತಿರ್ತಕ್ಕಂಥ ಅಭ್ಯರ್ಥಿ ಒಬ್ಬ ಪಕ್ಷದ ಮುಂಚೂಣಿ ನಾಯಕ ಆತ ಬೇರೆ ಒಂದು ಪರಿಕೀಯನಾಗಿ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಆತ. ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಮನುಷ್ಯ ಅಲ್ಲ. ಈ ರೈತರ ಬಗ್ಗೆ ಗೊತ್ತಿರ್ತಕ್ಕಂಥ ಮನುಷ್ಯ ಅಲ್ಲ. ಅಥವಾ ನಮ್ಮ ಶಿಡ್ಲಘಟ್ಟ ಪ್ರಕೃತಿ ಬಗ್ಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಗೊತ್ತಿಲ್ಲದೆ ಇರ್ತಕ್ಕಂಥ ಮನುಷ್ಯ. ಅಂತ ಒಬ್ಬ ಮನುಷ್ಯ ಬಂದು ಇಲ್ಲಿ ಒಂದು ಪಕ್ಷದ ಮುಂಚೂಣಿ ನಾಯಕನಾಗಿ, ಒಬ್ಬ ಪಕ್ಷದ ನಾಯಕನಾಗಿ, ಒಂದು ಮುಂಚೂಣಿ ನಾಯಕನಾಗಿರ್ತಕ್ಕಂಥ ವ್ಯಕ್ತಿ ಈ ರೀತಿ ಒಬ್ಬ ಅಧಿಕಾರಿಗಳನ್ನ ಮತ್ತು ಇಲ್ಲಿರ್ತಕ್ಕಂಥ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಕ್ಕಂಥ ಒಬ್ಬ ಶಾಸಕರನ್ನ ಅವಹೇಳನಕರವಾಗಿ, ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ, ಪತ್ರಿಕಾ ಮಾಧ್ಯಮ ಅಲ್ಲ, ಪ್ರತಿಯೊಬ್ಬ ನಾಗರಿಕನು ಕೂಡ ಇರ್ತಕ್ಕಂಥ ಇದನ್ನ ಖಂಡಿಸ್ತಕ್ಕಂಥ ಒಂದು ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಶಿಡ್ಲಘಟ್ಟದಲ್ಲಿ ಆತ ಮಾತಾಡಿರ್ತಕ್ಕಂಥ ಮಾತುಗಳು ಎಲ್ರಿಗೂ ಗೊತ್ತಿದೆ, ಯಾವ ರೀತಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಒಬ್ಬ ಹೆಣ್ಣು ಮಗಳು ಜೊತೆಗೆ ಪೌರ ಕಾರ್ಮಿಕರು ಆಯಮ್ಮ ಪದೇ ಪದೇ ಹೇಳ್ತಾ ಇದ್ರು ಕೂಡ, ಗೌರವಯುತವಾಗಿ ಹೇಳ್ತಾ ಇದ್ರು ಕೂಡ ಆತ ಮಾತಾಡ್ತಾ ರೀತಿ ನೋಡ್ತಾ ಇದ್ರೆ ಅದು ನಿಜವಾಗ್ಲೂ ಕೂಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬೊಂದು ಪಕ್ಷದ ನಾಯಕನಾಗಿ ಮುಂದುವರಿತಕ್ಕಂಥ ಒಂದು ದೌರ್ಬಲ್ಯ ನಮ್ಮ ಶಿಡ್ಲಘಟ್ಟ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ಶಿಡ್ಲಘಟ್ಟದ ಒಂದು ದುರಂತ. ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿನಿಧಿಯಾಗಿ ಇವತ್ತು ಆತ ನಿಂತ್ಕೊಂಡಿರೋದು ಕೂಡ ನಮ್ಮ ಶಿಡ್ಲಘಟ್ಟ ತಾಲೂಕು ದುರಂತ ಅಂತಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಯಾಕಂದ್ರೆ ಒಬ್ಬ ನಾಯಕನಾಗಿರ್ತಕ್ಕಂಥ ನಾಯಕನ ಲಕ್ಷಣಗಳಿರಬೇಕು. ಆತ ಬೇರೆ ಯಾರಾದ್ರೂ ಒಬ್ಬ ಬೇರೆ ಆತ ಹಿಂಬಾಲಕರು ಯಾರಾದ್ರೂ ತಪ್ಪು ಮಾಡಿದ್ರೆ ಆತನ ತಿದ್ದಕ್ಕಂಥ ಒಂದು ಪರಿಸ್ಥಿತಿ ಆತನಲ್ಲಿರಬೇಕು. ಆತ ಇಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಬ್ಬ ನಾಯಕನಾದ್ರೆ ಆತನ ಹಿಂದೆ ಇರ್ತಕ್ಕಂಥ ಜನ ಯಾವ ರೀತಿ ಇರ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅವ್ರು ನಿಜವಾಗ್ಲೂ ಕೂಡ ಈ ಒಂದು ನಮ್ಮ ಶಾಸಕರ ಬಗ್ಗೆ ಅವರು ಮಾತಾಡೋಕ್ಕೆ ಕನಿಷ್ಠ ಆತನ ಒಂದು ಕಾಲಿನ ಬೆರಳಿಗೆ ಕೂಡ ಆತನಿಗೆ ಯೋಗ್ಯತೆ ಇಲ್ಲ ಅಂತ ಮಾತಾಡೋದಕ್ಕೆ ನಿಜವಾಗ್ಲೂ ಕೂಡ. ಯಾಕಂದ್ರೆ ಆ ಶಾಸಕರು ಮಾಡ್ತಾ ಇರ್ತಕ್ಕಂಥ ಕಾರ್ಯವೈಖರಿ, ಮಾಡ್ತಾ ಇರ್ತಕ್ಕಂಥ ಮಾತುಗಳು ಏನು, ಆ ಮಾತುಗಳು ಇದುವರೆಗೂ ಕೂಡ ಶಾಸಕರು ಇಷ್ಟು ವರ್ಷಗಳಿಂದ ಅವರು ನಮ್ಮ ಶಾಸಕರಾಗಿ, ಒಬ್ಬ ಸಮಾಜ ಸೇವಕರಾಗಿ ಸುಮಾರು ವರ್ಷಗಳಿಂದ ನಮ್ಮ ಶಿಡ್ಲಘಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ವಿರೋಧವಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಕೂಡ ಅವರು ನೋವಾಗತ್ತರ ಮಾತಾಡಿರ್ತಕ್ಕಂಥ ನಿದರ್ಶನಗಳಿಲ್ಲ, ಉದಾಹರಣೆಗಳೇ ಇಲ್ಲ. ಒಬ್ಬ ಸಣ್ಣ ಮಗು ಬಂದರೂ ಕೂಡ ಮಗುನ ಎತ್ತಿ ಕಾಲ ಮೇಲೆ ಕುಡಿಸ್ಕೊಂಡು ಮಾತಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಒಬ್ಬ ಶಾಸಕರ ಬಗ್ಗೆ ಅಷ್ಟೊಂದು ನಾವು ಆ ಮಾತಿಗೆ ಮಾತಾಡೋಕೆ ಅಂತಾರೆ ಬೇಜಾರಾಗುತ್ತೆ. ಅಷ್ಟೊಂದು ತುಚ್ಛವಾಗಿ ಮಾತಾಡೋದಂದ್ರೆ ನಿಜವಾಗ್ಲೂ ಇಂಥ ಒಬ್ಬ ಮನುಷ್ಯ ಇವತ್ತು ಶಿಡ್ಲಘಟ್ಟದಲ್ಲಿ ಒಂದು ಪಕ್ಷಕ್ಕೆ ಪ್ರತಿನಿಧಿಯಾಗಿ ಬರ್ತಾರೆ ಅಂತ ಹೇಳಿದ್ರು ಕೂಡ ಒಂದು ನಾಚಿಕೆಗೇಡು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ನಾಗರಿಕರು, ಅದು ಪಕ್ಷಾತೀತವಾಗನೇ ಇರ್ತದೆ. ನಮ್ಮ JDS ಪಕ್ಷ ಒಂದೇ ಅಲ್ಲ, ನಿಜವಾಗ್ಲೂ ಕೂಡ ಆ ಕಾಂಗ್ರೆಸ್ ಪಕ್ಷದವರು ಕೂಡ ಅದನ್ನು ಉಗಿಬೇಕು. ನೀನು ನಾಯಕತ್ವಕ್ಕೆ ನಾಲಾಯಕ ಮನುಷ್ಯ, ನೀನು ಈ ಪಕ್ಷದ ಈ ಊರಿನವನಲ್ಲ, ಈ ತಾಲೂಕಿನವನಲ್ಲ, ನೀನು ಫಸ್ಟ್ ಆಚೆ ಅಂತ ಹೇಳ್ಬಿಟ್ಟು ಅದು ಮುಗಿಬೇಕು ಅಂತ ಕೆಲಸ ಇವತ್ತು ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಬೇಕು. ಯಾಕಂದ್ರೆ ಇವತ್ತು ಆತನ ಮುಂದೆ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಆ ಪಕ್ಷಕ್ಕೆ ಕೂಡ ಅವಮಾನ ಆಗ್ತದೆ. ಆ ರೀತಿಯಲ್ಲಿ ಇವತ್ತು ಆತ ನಡ್ಕೊಂಡಿದ್ದಾನೆ. ನಿಜವಾಗ್ಲೂ ಕೂಡ ಈ ಎಲ್ಲ ಒಂದು ವಿಚಾರಗಳನ್ನ ನಾವು ಮಾತಾಡೋದಾದ್ರೆ ನಿಜವಾಗ್ಲೂ ಕೂಡ ರಾಜೀವ್ ಗೌಡ ಅಂತ ಹೆಸರು ಏನಿದೆ ಅಂತ ಹೇಳ್ತಾ ಇದ್ದಾರೆ, ನಾನು ಉದ್ದೋಡಿಸ್ತೀನಿ, ಬಡದೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾತುಗಳಿದೆ ಅಲ್ಲ, ಅದನ್ನು ಇವತ್ತು ಕೂಡ ಆ ಪಕ್ಷದವರು ಇವತ್ತು ದಂಗೆ ಎಂದು ಅದನ್ನ ಓಡಿಸ್ಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ಬಂದಿದೆ. ಅದನ್ನು ಅವ್ರು ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀವಿ. ಜೊತೆಗೆ ಆತ ಮಾಡಿರ್ತಕ್ಕಂಥ ಒಂದು ಇವತ್ತು ಏನು ಮಾತುಗಳಿದೆ ಅದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರತಿಯೊಬ್ಬ ಮತದಾರರು ಕೂಡ ಅದನ್ನು ಖಂಡಿಸ್ತಕ್ಕಂಥ ಒಂದು ಕೆಲಸ ಆಗ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ. ನಗರಸಭಾ ಆಯುಕ್ತರ ಬಗ್ಗೆ
ನಮ್ಮ ಶಾಸಕರ ಬಗ್ಗೆ, ಕ್ಷೇತ್ರದ ಮತದಾರರ ಬಗ್ಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಏನಿವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ. ಇದನ್ನು ಇಡೀ ಕ್ಷೇತ್ರದ ಜಾತ್ಯತೀತ ಜನತಾದಳದ ಮುಖಂಡರು ಮತ್ತು ಕಾರ್ಯಕರ್ತರು ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಸುಮಾರು 20-30 ವರ್ಷದಿಂದ ಬೇರೆ ಪಕ್ಷದವರು ಆಡಳಿತ ಇದ್ರೂ ಸಹ ಇದುವರೆಗೂ ಇಂಥ ಅವಾಚ್ಯ ಶಬ್ದಗಳನ್ನು ಒಬ್ಬ ಅಧಿಕಾರಿ ಮೇಲೆ ಮಾತಾಡಿ ಮತ್ತು ಈಗ ಅಧಿಕಾರಯುತ ಶಾಸಕರ ಬಗ್ಗೆ ಅಗ್ರವಾಗಿ ಮಾತಾಡಿರೋದು ಅಂದರೆ ಇದು ಮೊದಲನೇ ಸಾರಿ. ಯಾಕಂದರೆ ಸುಮಾರು ಹಿಂದೆ ಕಾಂಗ್ರೆಸ್ ಮುಖಂಡರು ಮಂತ್ರಿಗಳಾಗಿದ್ದರು, ಶಾಸಕರಾಗಿದ್ದರು, JDS ಇಂದ ಶಾಸಕರಾಗಿದ್ದರು. ಇದುವರೆಗೂ ಯಾವುದು 30 ವರ್ಷದಿಂದ ಇದುವರೆಗೂ ಇಂಥ ಘಟನೆ ನಡೆದಿಲ್ಲ. ಎಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಏನಿವತ್ತು ಜನ ಕಷ್ಟ ಸುಖಗಳನ್ನ ಅರಿದಿರ, ಅವರ ಮನೋಭಾವನ ಅರಿದಿರ ಇವತ್ತು ಈ ಕಾರ್ಯಕರ್ತರ ಮೇಲೆ, JDS ಕಾರ್ಯಕರ್ತರು ಮತ್ತು ಶಾಸಕರ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ಈ ತರ ಒಂದು ಪ್ರಯೋಗ ಮಾಡಿರೋದು ಅಂದ್ರೆ, ಅವಾಚ್ಯ ಶಬ್ದದಿಂದ ಪ್ರಯೋಗ ಮಾಡಿರೋದಂದ್ರೆ ಇದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಖಂಡನೆ ಮಾಡ್ತೀವಿ. ಇದನ್ನ ಇವತ್ತು ನಾವು JDS ಪಕ್ಷದಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ದೀವಿ. ಯಾಕಂದ್ರೆ ಅಮ್ಮನು ಅಕ್ಕನು ಅಂತ ಶಾಸಕರು ಮಾತಾಡಿರುವಾಗ ಇಡೀ ಕ್ಷೇತ್ರದ ಏನು ಮತದಾರರಿಗೆ ಮತ್ತು ಇವತ್ತು JDS ಪಕ್ಷದ ಮುಖಂಡರಿಗೆ ಆಗ್ತಕ್ಕಂಥ ಅವಮಾನ ಅದನ್ನ ಸಹಿಸ್ಕೊಳಕ್ಕಾಗೋದಿಲ್ಲ. ಇದನ್ನ ಪೊಲೀಸ್ ಮುಂದಿನ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗ್ತದೆ. ಇಂಥವ್ರನ್ನ ಈ ಕ್ಷೇತ್ರದಿಂದ ಒದ್ದು ಓಡಿಸೋದು ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅತಾಚಾರವಾಗಿ ಅವರನ್ನು ಯಾವ್ಯಾವ ರೀತಿ ನಿಲ್ಲಿಸಿದಂಥ ಮಾಧ್ಯಮಗಳೆಲ್ಲ ಕೇಳಿರ್ತೀವಿ. ಶಿಡ್ಲಘಟ್ಟ ತಾಲೂಕಿನ ಜನತೆಯ ನೆಮ್ಮದಿಯನ್ನು ಕೆಡಿಸೋಂಥ ವ್ಯವಸ್ಥೆ ಈಗ ಕಾಂಗ್ರೆಸ್ ಮುಖಂಡರಾಗಿ ಬಂದಿರೋಂಥ ರಾಜೀವ್ ಗೌಡರು ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಅನೇಕ ಹಿರಿಯರು, ಕಾಂಗ್ರೆಸ್ ಆಗ್ಬೋದು, ದಳ ಆಗ್ಬೋದು, BJP ಆಗ್ಬೋದು, ಎಲ್ಲರೂ ನಾಯಕತ್ವ ಪಡೆದು ಜನಗಳು ಸಾವಿರಾರು ಕೈಲಾದಂಥ ಸೇವೆಗಳು ಮಾಡಿ ಇದುವರೆಗೂ ನೆಮ್ಮದಿ ಕಾಪಾಡಿ ಬಂದಿದ್ದಾರೆ. ಅದರಲ್ಲಿ ಇತ್ತೀಚೆಗೆ ನಮ್ಮ ಶಾಸಕರು ಏನಾದರೂ ಒಂದು ಸ್ವಲ್ಪ ಮುಂದೆ ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಆಗಬಾರ್ದು, ಯಾರಿಗೆ ಒಂದು ನೋವಾಗಬಾರ್ದು, ಆ ರೀತಿ ನಡ್ಕೊಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವರು ಆ ಸಂಕಲ್ಪ ಇಟ್ಕೊಂಡು ವಿದ್ಯಾಭ್ಯಾಸದ ಬಗ್ಗೆ, ಆರೋಗ್ಯದ ಬಗ್ಗೆ ಒತ್ತು ಕೊಟ್ಟರು. ಅದ್ರ ಜೊತೆಗೆ ಎಲ್ಲ ಊರುಗಳಲ್ಲಿ ಶಾಂತಿ ರೀತಿ ಇರಬೇಕು ಅಂತ ಫಸ್ಟ್ JDS ಕಾರ್ಯಕರ್ತರಿಗೆ ಮನವಿ ಮಾಡಿದರು. ನೋಡಪ್ಪ, ಎಲ್ಲಿ ಕೂಡ ಜನಗಳಿಗೆ ನೋವಾಗೋ ರೀತಿ ನಡ್ಕೊಂಬಾರ್ದು, ಯಾವುದೇ ಒಂದು ಕಂಪ್ಲೇಂಟ್ ಆಗಬಾರ್ದು. ನೀವು ಆ ರೀತಿ ಹೋದರೆ ಎಲ್ಲ ಪಕ್ಷದವರು ಕೂಡ ನಮ್ಮನ್ನು ನೋಡಿ ಅದನ್ನು ಪಾಲನೆ ಮಾಡ್ತಾರೆ. ಅದೇ ರೀತಿ ಹೋಗ್ಬೇಕಂತ ಅದನ್ನು ಸಹಿಸಲಾರ್ದ ಈ ದೊಡ್ಡ ಜನ ನಮ್ಮ ತಾಲೂಕು ಒಲಿಸಿ ಬಂದು ಇವತ್ತು ತಾಲೂಕಿನ ನೆಮ್ಮದಿಯನ್ನು ಹಾಳು ಮಾಡ್ತಾವ್ರೆ. ಅದಲ್ಲದೆ ಒಬ್ಬ ಜನಪ್ರತಿನಿಧಿನ ಶಿಡ್ಲಘಟ್ಟ ತಾಲೂಕಲ್ಲಿ ಜನ ಯಾವ ರೀತಿ ನೋಡ್ತಾರಂತ ಅದು ಮನಗಣ್ಣದೆ ಅವ್ರನ್ನ ಯಾವ್ಯಾವ ರೀತಿ ಮಾತಾಡಿದಾರೆ ಅಂತ ಆ ಕೆಟ್ಟ ಮಾತು ನಮ್ಮ ಬಾಯಲ್ಲಿ ಕೇಳಬಾರ್ದು. ಆದರೂ ಕೂಡ ನಮಗೆ ಭಾಳ ನೋವಾಗ್ತದೆ. ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಾನು ಒಬ್ಬ JDS ಉಪಾಧ್ಯಕ್ಷನಾಗಿ ತಾಲೂಕಿನ ಜನತೆಗೆಲ್ಲ ನಾನು ನಮಸ್ಕರಿಸೋದೇನೆಂದರೆ, ಇಂಥ ಜನನ್ನ ಅವಕಾಶ ಯಾವುದೇ ರೀತಿ ಬಂದಾಗ ಕೂಡ ಅವಕಾಶ ಕೊಡಬಾರ್ದು. ಒಳ್ಳೆ ಜನ ಯಾವುದೇ ಪಕ್ಷದವ್ರು ಬರಲಿ ಅವ್ರಿಗೆಲ್ಲರಿಗೂ ನಾವು ಸಹಕರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಶಿಡ್ಲಘಟ್ಟ ತಾಲೂಕು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾನೇ ಕಂಪ್ಲೇಂಟೆಂಟು ಶ್ರೀನಿವಾಸ್ ಗೌಡ ಅಂತ. ನಮ್ಮ ಉಪಾಧ್ಯಕ್ಷರು, JDS ಉಪಾಧ್ಯಕ್ಷರಾಗಿರೋದ್ರಿಂದ ನಮ್ಮ ಮುಖಾಂತರ ಕಂಪ್ಲೇಂಟ್ ಇದಾಗಿದೆ, FIR ಕೂಡ ಆಗಿದೆ. ನಾವು ಮುಂದಿನ ದಿನದಲ್ಲಿ ಪೊಲೀಸ್ನವರು ಕೂಡ ಅವ್ರ ಮೇಲೆ ಕ್ರಮ ಜರುಗಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ